ಸ್ವಾಗತಿಸ್ತಾ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅನನ್ಯ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮುಖಂಡರನ್ನು ಸ್ವಾಗತಿಸ್ತಾ ಇವತ್ತಿನ ದಿನ ಇಡೀ ದೇಶ ತುಂಬಾ ಸಂತೋಷವಾಗಿದೆ. ಸಂತೋಷದಿಂದ ದೇಶವನ್ನ ಮುನ್ನಡೆಸ್ತಕ್ಕಂಥ ಮಾನನೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 4399 ದಿನ ಅಂದ್ರೆ ಈ ಹಿಂದೆ ಯಾರು ಕೂಡ ಪ್ರಧಾನಮಂತ್ರಿಗಳಾಗಿ ಇಷ್ಟು ದಿನ ಕೆಲಸ ಮಾಡಿರಲಿಲ್ಲ. ಆದರೆ ಇವತ್ತು ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶಕ್ಕೆ ಏನೇನು ಕೊಡಬಹುದು ಮತ್ತು ಈ ದೇಶದ ಜನರಿಗೆ ಏನೇನು ಕೊಡ್ಲಿಕ್ಕಾಗತ್ತೆ ಅದನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಈ ಹಿಂದೆ ನೆಹರು ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರು ಒಂದು ಲೇಖನ ಬರೆದಿದ್ದಾರೆ. ಪತ್ರಿಕೆಯಲ್ಲಿ ಒಂದು ಪುಟ ಬರೆದಿದ್ದಾರೆ, ಅವತ್ತಿಗೂ ಮತ್ತು ಇವತ್ತಿಗೂ ವ್ಯತ್ಯಾಸ ಏನು ಅಂತೇಳಿ. ಹಾಗಾಗಿ ಆ ವ್ಯತ್ಯಾಸವನ್ನ ಈ ದೇಶದ ಜನ ಪ್ರತಿದಿನ ನೋಡ್ತಿದ್ದಾರೆ. ಹಾಗಾಗಿ ಮಾನನೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ 25 ವರ್ಷದ ರಾಜಕೀಯ ಒಂದು ಮೈಲಿಗಲ್ಲು, ಅದ್ರ ಜೊತೆಗೆ ಅವರಿಗೆ ಇನ್ನಷ್ಟು ಈ ದೇಶದ ಜನತೆಯ ಜೊತೆಗೆ ಮುನ್ನಡೆಯಲಿಕ್ಕೆ ಇನ್ನಷ್ಟು ದೀರ್ಘಾಯುಷ್ಯ ಕೊಡ್ಲಿ ಅಂತೇಳಿ ಇವತ್ತಿನ ದಿನ ನಾವು ಇಡೀ ದೇಶದಾದ್ಯಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಅವರಿಗೆ ಇನ್ನಷ್ಟು ದೀರ್ಘಾಯುಷ್ಯ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಾವು ವೀರಭದ್ರ ಸ್ವಾಮಿಯ ಸನ್ನಿಧಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು ಬಂದು ಪೂಜೆಯನ್ನು ಮಾಡಿದ್ದೇವೆ. ಬಂಧುಗಳೇ, ಇವತ್ತು ನರೇಂದ್ರ ಮೋದಿಯವರು ಜನವಿಶ್ವಾಸ ಮತ್ತು ಸುಶಾಸನ ಅಂತೇಳಿ ಏನು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಇತ್ತು, ಆ ಸುಶಾಸನ ದಿನದ ಕಡೆ ಹೇಗೆ ಈ ದೇಶನ ಕೊಂಡೊಯ್ತಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. 2014ರಲ್ಲಿ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಇವತ್ತು 2026 ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಮುನ್ನಡೆಸುವಂತ ಒಂದು ಸುವರ್ಣಾವಕಾಶ ಅವ್ರಿಗೆ ಸಿಕ್ಕಿದೆ. ಆ ಸುವರ್ಣಾವಕಾಶವನ್ನ ಈ ಹಿಂದೆ ಯಾರು ಈ ದೇಶದ ಪ್ರಧಾನಮಂತ್ರಿಯಾಗಿ ನಡೆಸಿರಬಾರ್ದು, ಕೆಲಸ ಮಾಡಿರಬಾರ್ದು. ಅಷ್ಟು ಕೆಲಸಗಳನ್ನ ಈ ದೇಶದ ಜನರಿಗೆ ಮಾಡುವಂತ ಕೆಲಸಗಳನ್ನ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಈ ದೇಶದ ಬೆನ್ನೆಲುಬು ರೈತ, ಆ ರೈತನಿಗೆ ಏನಾದ್ರೂ ಮಾಡ್ಬೇಕಂತೇಳಿ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಈ ದೇಶದ ರೈತರಿಗೆ ಕೊಡುವಂತ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೇರವಾಗಿ ಈ ಹಿಂದೆ ಯಾವುದೇ ಒಂದು ಸರ್ಕಾರದಿಂದ ಫಲಾನುಭವಿಗಳಿಗೆ ಹಣ ಬಂದ್ರೆ ಅವತ್ತು ರಾಜೀವ್ ಗಾಂಧಿನೇ ಹೇಳ್ತಾ ಇದ್ರು, 100 ರೂಪಾಯಿ ಕೊಟ್ರೆ 86 ರೂಪಾಯಿ ಯಾವ ಕಾರಣಕ್ಕೂ ಜನರಿಗೆ ಸಿಗಲ್ಲ, ಬರೀ 14 ರೂಪಾಯಿ ಮಾತ್ರ ಜನರಿಗೆ ಸಿಗುತ್ತೆ ಅಂತ. ನೇರವಾಗಿ DBT ಮುಖಾಂತರ ಅವರ ಅಕೌಂಟ್ಗಳಿಗೆ ನೇರವಾಗಿ 1 ರೂಪಾಯಿ ಕೊಟ್ರೆ ಆ 1 ರೂಪಾಯಿನೂ ಕೂಡ ಫಲಾನುಭವಿಗಳ ಖಾತೆಗೆ ನೇರವಾಗಿ ಸಿಗಬೇಕು, ಮಧ್ಯವರ್ತಿಗಳ ಹಾವಳಿ ಇರಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ದೇಶದಾದ್ಯಂತ ಯಾವುದೇ ಒಂದು ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಬಡವರಿಗಿರ್ಬೋದು ನೇರವಾಗಿ ಅವರ ಖಾತೆಗಳಿಗೆ ತಲುಪುವಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ DBT ಮುಖಾಂತರ ಲಕ್ಷಾಂತರ ಜನ ಇವತ್ತು ಅದು ಫಲಾನುಭವಿಗಳಾಗಿ ತುಂಬಾ ಅನುಕೂಲವಾಗುವಂತ ಕೆಲಸಗಳಾಗಿದೆ. ಇದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಜನಕಲ್ಯಾಣ ಮತ್ತು ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ದೇಶದಲ್ಲಿ 58 ಕೋಟಿ ಜನರಿಗೆ, ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ಇದ್ರೆ 58 ಕೋಟಿ ಜನರಿಗೆ ಈ ದೇಶದ ಯಾವುದೇ ಬ್ಯಾಂಕ್ಗಳಲ್ಲಿ ಕೂಡ ಬ್ಯಾಂಕ್ ಖಾತೆ ಇರಲಿಲ್ಲ. ನೇರವಾಗಿ ಯಾವುದೇ ರೀತಿಯ ಹಣವನ್ನು ಹೂಡದೆ ಉಚಿತವಾಗಿ ಜನ್ಧನ್ ಅಕೌಂಟ್ ಅಂತ ತೆರೆದ್ಬಿಟ್ಟು ಅವರ ಖಾತೆ ಕರೋನಾ ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅವರ ಖಾತೆಗಳಿಗೆ ನೇರವಾಗಿ ಹಣ ಹಾಕುವ ಮುಖಾಂತರ ನರೇಂದ್ರ ಮೋದಿ ಅವರು ಸರ್ವವ್ಯಾಪಿ ಮತ್ತು ಸರ್ವಸ್ಪರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರು ಹಾಗೆ ಸುಮ್ಮನೆ ಇರಲಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರಿಗೂ ಏನು ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ಹಣ ಕೊಟ್ಟೆ ಹೋಗುವಂತ ಪರಿಸ್ಥಿತಿ ಇತ್ತು. ಇವತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯನ್ನ ತಂದ ನಂತರದಲ್ಲಿ ಈ ದೇಶದ 60 ಕೋಟಿಗೂ ಹೆಚ್ಚು ಜನ ಇವತ್ತು ಪ್ರಧಾನಮಂತ್ರಿಯ
ಆಯುಷ್ಮಾನ್ ಯೋಜನೆಯನ್ನ ಪಡೆದುಕೊಂಡಿದ್ದಾರೆ, ಅದು ಫಲಾನುಭವಿಗಳಾಗಿದ್ದಾರೆ. ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಬರೀ ಆಯುಷ್ಮಾನ್ ಒಂದೇ ಕೊಟ್ಟರು ಸಾಕಾಗಲ್ಲ, ಇವತ್ತು ಮೆಡಿಕಲ್ ಲಾಬಿ ತುಂಬಾ ಇದೆ. ಇವತ್ತು 10 ರೂಪಾಯಿಗೆ ಸಿಗುವಂತ ಒಂದು ಮಾತ್ರೆ 55 ಪೈಸೆಗೆ ಸಿಗುವಂತ ಕೆಲಸಗಳು ಜನೌಷಧಿ ಮುಖಾಂತರ ಇಡೀ ದೇಶದಾದ್ಯಂತ ಕೊಟ್ಟಂತ ಒಬ್ಬ ದಿಟ್ಟ ನಾಯಕ ಇವತ್ತು ನರೇಂದ್ರ ಮೋದಿ ಅವರು. ಹಾಗಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಈ ದೇಶದಾದ್ಯಂತ ಹಲವಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಜೊತೆಗೆ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂತ ಬಡವರಿದ್ದಾರೆ, ವ್ಯಾಪಾರ ಮಾಡೋರಿಗೆ ಒಂದು ಒಳ್ಳೆ ಕಾರ್ಯಕ್ರಮ PM ಸ್ವನಿಧಿ ಯೋಜನೆ ಅಂತ ಕೊಟ್ಬಿಟ್ಟು ಅವರಿಗೆ ಅದರಲ್ಲೂ ಕೂಡ ಸಬ್ಸಿಡಿ ಕೊಟ್ಬಿಟ್ಟು ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬುಡಕಟ್ಟು ಜನರ ಅನುಕೂಲಕ್ಕಾಗಿ 15,000 ಕೋಟಿ ಧರ್ತಿ ಆಬಾ ಗ್ರಾಮ ಉತ್ಕರ್ಷ ಅಭಿಯಾನ ಅಂತೇಳಿ 79,000 ಕೋಟಿಗಳನ್ನ ಹಂಚಿಕೆ ಮಾಡಿದ್ದಾರೆ. ಇದ್ರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ 7 ಕೋಟಿ ಜನ ರೈತರಿಗೆ 10 ಲಕ್ಷ ಕೋಟಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿದ್ದಾರೆ. 0% ಅಲ್ಲಿ 5 ಲಕ್ಷದವರೆಗೆ ಮತ್ತು 3% ಅಲ್ಲಿ 10 ಲಕ್ಷದವರೆಗೆ ಕೃಷಿ ಬ್ಯಾಂಕಿನ ಮುಖಾಂತರ ಸಾಲ ಕೊಟ್ಟಿರ್ತಕ್ಕಂಥ ನಮ್ಮ ಧೀರ ನಾಯಕ ಇವತ್ತು ನರೇಂದ್ರ ಮೋದಿ ಅವರು. ಲಖಪತಿ ದೀದಿ ಯೋಜನೆಯಲ್ಲಿ 3 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿದೆ. 3,000ದಿಂದ ನೇರವಾಗಿ 11,000ಕ್ಕೆ ಹೆಚ್ಚಿಸಲಾಗಿದೆ. ಹಿಂದೆ 3,000 ಪ್ರಥಮವಾಗಿತ್ತು, ಈಗ 11,000 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಪರಿಸರ ಸಂರಕ್ಷಣೆಗಾಗಿ ಪ್ರಧಾನ ಮಂತ್ರಿಯವರು ನಾವೆಲ್ಲರೂ ಕರೆಂಟ್ ಎಲ್ಲ ಒಂದ್ ಕಡೆ ನಾವು ಮೆಸ್ಕಾಮಿಂದ ತಗೊಳ್ಳುವಂತ ಪರಿಸ್ಥಿತಿ ಇದ್ದಾಗ ಸೂರ್ಯಘರ್ ಯೋಜನೆ ಅಂತೇಳಿ ನಮ್ಮನೆ ಮೇಲ್ಗಡೆ ನಾವು ಸೋಲಾರ್ ದೀಪ ಹಾಕೊಂಡು ಅದು ಹೆಚ್ಚಾಗಿರ್ತಕ್ಕಂಥ ಪವರ್ನ ಸರ್ಕಾರಕ್ಕೆ ಮತ್ತೆ ಹಣ ತಗೊಂಡ್ಬಿಟ್ಟು ಕೊಡುವಂತದ್ದು, ಗ್ರಿಡ್ಗೆ ಕೊಟ್ಬಿಟ್ಟು ನಾವು ಅದನ್ನ ಪ್ರತಿ ತಿಂಗಳು ಅದರಿಂದ ಹೆಚ್ಚು ನಾವು ವಿದ್ಯುತ್ ಕೊಡ್ತೀವಿ, ಅದು ನಾವು ಅಲ್ಲಿಂದ ಹಣ ನಮ್ಗೆ ಬರುತ್ತೆ. ಆ ತರ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮಾಡಿದೆ. ಇವತ್ತು ಸಶಕ್ತ ಸಮೃದ್ಧ ಮತ್ತು ಸುರಕ್ಷಿತ ಭಾರತ ಅಂತೇಳಿ ನರೇಂದ್ರ ಮೋದಿ ಅವರು 24 ಗಂಟೆಗಳು ಪ್ರತಿದಿನ 12 ತಿಂಗಳು ಮಿಷನ್, ಇದು ನಮ್ಮ ಕಾರ್ಯವೈಖರಿ. ಕಳೆದ 12 ವರ್ಷಗಳಲ್ಲಿ ನಾವು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಎಂಬ ಮಂತ್ರವನ್ನು ಕೇವಲ ಕಾಗದದ ಮೇಲಲ್ಲ, ಬದಲಿಗೆ ತಳಮಟ್ಟದಿಂದ ಕಾಂಕ್ರೀಟ್, ಸ್ಟೀಲ್, ಆಪ್ಟಿಕಲ್ ಫೈಬರ್ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಮಾಡುವ ಮುಖಾಂತರ ಕಾರ್ಯರೂಪಕ್ಕೆ ತರತಕ್ಕಂಥ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿ ಅವರು. ಇವತ್ತು 1999ರಿಂದ 2004ವರೆಗೆ ಅವತ್ತಿನ ನಮ್ಮ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಹಳ್ಳಿಯನ್ನು ತಲುಪುವಂತ ಕೆಲಸಗಳು ಮಾಡಬೇಕು ಅಂತೇಳಿ ಅಲ್ಲಿವರೆಗೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗೋವರೆಗೆ ಯಾವುದೇ ಒಂದು ಕೇಂದ್ರ ಸರ್ಕಾರ ಕೂಡ ಹಳ್ಳಿಗಳಿಗೆ ಏನು ಕೊಡ್ತಾ ಇರಲಿಲ್ಲ. ನಾವೇನಾದ್ರೂ ಮಾಡ್ಲೇಬೇಕು ಅಂತ ಒಂದು ಯೋಚನೆ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿ ಇಡೀ ದೇಶದ ಪ್ರತಿ ಹಳ್ಳಿಗೂ ಕೂಡ ರಸ್ತೆಗಳನ್ನ ವಿಸ್ತರಣೆ ಮಾಡುವಂತ ಕೆಲಸಗಳನ್ನ ಮಾಡಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾಡಿದ್ರು. ಅದ್ರ ಜೊತೆಗೆ ಈ ಏನು ಸುವರ್ಣ ಚತುಷ್ಪಥ ರಸ್ತೆ ಅಂತ ಹೇಳಿ ನ್ಯಾಷನಲ್ ಹೈವೇ 4 ಟ್ರ್ಯಾಕ್ ರಸ್ತೆ ಆಗ್ತಿದೆ, ಆ ರಸ್ತೆನೂ ಕೂಡ ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಲಖನೌ ಇಂದ ಪಾಟ್ನಾವರೆಗೆ ಪ್ರಾರಂಭ ಮಾಡಿ ಅದು ಇಡೀ ದೇಶದಾದ್ಯಂತ ವಿಸ್ತರಣೆ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರಕ್ಕೆ ಬರ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಅವರ ನಾಯಕತ್ವದಲ್ಲಿ ಇಡೀ ದೇಶ ಇವತ್ತು ವಿಶ್ವವೇ ಇವತ್ತು ಭಾರತ ದೇಶವನ್ನು ಕೊಂಡಾಡ್ತಿದೆ. ಯಾಕೆಂದ್ರೆ ನಾವೆಲ್ಲ ಹಿಂದೆ ನೋಡ್ತಾ ಇದ್ದು 15 ವರ್ಷಗಳ ಹಿಂದೆ ಭಾರತದ ಯಾರೋ ಒಬ್ರು ಪ್ರವಾಸಕ್ಕಾಗಿ ಬೇರೆ ದೇಶಕ್ಕೆ ಹೋದ್ರೆ ಹಾವಾಡಿಗಳ ದೇಶ ಅಂತ ಹೇಳ್ತಿದ್ರು. ಇವತ್ತು ಭಾರತದ ದೇಶ ಅಂತ ಹೇಳ್ಬೇಕಾದ್ರೆ ಮೋದಿ ಅಂತ ಹೇಳುವಂತ ಕೆಲಸ ಇವತ್ತು ವಿದೇಶದಲ್ಲಿ ನೋಡ್ತೀವಿ. ಯಾವುದೇ ಹಳ್ಳಿನಲ್ಲಿ ಹೋಗಿ ಅಲ್ಲಿ ವಿದೇಶದಲ್ಲಿ ಹೋದ್ರು ಕೂಡ ಇಂಡಿಯಾ ಅಂತಂದ್ರೆ ಮೋದಿ ಅಂತ ಕೇಳುವಂತ ಪರಿಸ್ಥಿತಿ ಇವತ್ತು ವಿದೇಶದಲ್ಲೂ ಕೂಡ ಇವತ್ತು ವಿಶ್ವ ನಾಯಕರಾಗಿ ನರೇಂದ್ರ ಮೋದಿ ಅವರು ಹೊರಹೊಮ್ಮಿದ್ದಾರೆ. ಹಾಗಾಗಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಮುಂಚೆ 67 ವರ್ಷಗಳ ಸ್ವತಂತ್ರದಲ್ಲಿ 74 ವಿಮಾನ ನಿಲ್ದಾಣ ಇದ್ದು, ಇವತ್ತು 164 ವಿಮಾನ ನಿಲ್ದಾಣ. ಯಾಕೆಂದ್ರೆ ಇವತ್ತು ಉದಾಹರಣೆಗೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗುತ್ತೆ ಅಂತ ನಾವ್ಯಾರು ತಿಳ್ಕೊಂಡಿರಲಿಲ್ಲ. ಶಿವಮೊಗ್ಗದಲ್ಲೂ ಕೂಡ ಏರ್ಪೋರ್ಟ್ ಮಾಡಿ ಶಿವಮೊಗ್ಗದಿಂದ ನೀವು ವಿದೇಶಕ್ಕೆ ಹೋಗ್ಬೋದು ಬೇಕಾದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಸಂಪರ್ಕ ಮಾಡಿ. ಆ ಒಂದು ಏರ್ಪೋರ್ಟ್ ಕೂಡ ಇವತ್ತಿನ ದಿನ ರಾಜ್ಯ ಸರ್ಕಾರ ಅದನ್ನ ದೈನಂದಿನ ವಿಮಾನಗಳ ಓಡಾಟಗಳನ್ನು ನಿಲ್ಲಿಸುವಂತ ಕೆಲಸಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಭಾಗಿಯಾಗಿದೆ. ಇವತ್ತು ಇಷ್ಟೊಂದು ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿತ್ತು. ಈಗ ಅದಕ್ಕೆ ಕೊಡುವಂತ ಉಡಾನ್ ಸೇವೆ ಏನು 500 ರೂಪಾಯಿ ಪರ್ ಟಿಕೆಟ್ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ, ಅದನ್ನ ನಿಲ್ಲಿಸಿದ್ರಿಂದ ಇವತ್ತು ಶಿವಮೊಗ್ಗ ವಿಮಾನ ನಿಲ್ದಾಣ ಕೂಡ
ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿದೆ. ಅದನ್ನ ನಮ್ಮ ಸಂಸದರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಿದ್ದಾರೆ. ಹಾಗಾಗಿ ಕಳೆದ 12 ವರ್ಷಗಳ ದೇಶದ ಅಭಿವೃದ್ಧಿಯ ಜೊತೆಗೆ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಸ್ವಾಭಿಮಾನ, ಗೌರವ ಮತ್ತು ವಿಶ್ವದ ಉತ್ತುಂಗಕ್ಕೆ ತಲುಪಿಸಿದ್ದ ಧೀಮಂತ ನಾಯಕ ಇವತ್ತು ನರೇಂದ್ರ ಮೋದಿ ಅವರು. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಿಸಿದ 5 ಮುಖ್ಯ ಸ್ಥಳಗಳು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇವತ್ತು ಅಂಬೇಡ್ಕರ್ ಅವರು ಈ ದೇಶದ ಸ್ವತಂತ್ರ ಬಂದ ನಂತರದಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನ ಕೊಟ್ಟ ನಂತರ ಅವರಿಗಾಗಿ ಕಾಂಗ್ರೆಸ್ ಸರ್ಕಾರ ಏನನ್ನ ಮಾಡಲಿಲ್ಲ. ಆದ್ರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾಯ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆದವರಿಗೆ ಅವ್ರ ಜೀವಿತಾವಧಿ ಇದ್ದಾಗಲೇ ಕೆಲವರಿಗೆ ಭಾರತ ರತ್ನ ಕೊಟ್ಟಿದ್ದು ನೋಡಿದ್ದೇವೆ. ಜೊತೆಗೆ ಅವ್ರದೇ ಸರ್ಕಾರ ಅವರ ಕುಟುಂಬಕ್ಕೆ ಭಾರತ ರತ್ನ ಕೊಟ್ಟಿದ್ದು ನೋಡಿದ್ದೇವೆ. ಇದುವರೆಗೆ ಭಾರತ ರತ್ನ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಆ ನಂತರದಲ್ಲಿ ಅಂಬೇಡ್ಕರ್ ಅವರು 5 ಅವರು ವಾಸ ಮಾಡಿದ್ರು, ವಿದ್ಯಾಭ್ಯಾಸ ಮಾಡಿದ್ರು, ಜೊತೆಗೆ ಅವರು ಇದ್ದು ಎಲ್ಲರನ್ನೂ ಆ ಒಂದು 5 ಸ್ಥಳಗಳನ್ನು ಕೂಡ ಪಂಚತೀರ್ಥ ಅಂತ ಹೇಳಿ ಮಾಡಿ ಆ ಪಂಚತೀರ್ಥದಲ್ಲಿ ಇವತ್ತು ಎಲ್ಲರೂ ಕೂಡ ಒಂದು ದೊಡ್ಡ ಪ್ರವಾಸಿ ಸ್ಥಳಗಳನ್ನು ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರು ಎಲ್ಲ ಸಮುದಾಯನ ಮುಟ್ಟುವಂತ ಕೆಲಸಗಳು ಮಾಡಿದ್ದಾರೆ. ಎಲ್ಲ ರೈತರನ್ನ, ಎಲ್ಲ ಸಮುದಾಯನ, ಎಲ್ಲ ರೀತಿಯ ವರ್ಗಗಳನ್ನು ಕೂಡ ಅವರ ಕೇಂದ್ರದ ಸರ್ಕಾರ ಮತ್ತು ಪ್ರಧಾನ ಮಂತ್ರಿಗಳು ಎಲ್ಲರನ್ನು ಮುಟ್ಟುವಂತ ಕೆಲಸಗಳು ಮಾಡಿದ್ದಾರೆ. ಅವರಿಗೆ ದೀರ್ಘಾಯುಷ್ಯ ಕೊಡ್ಲಿ, ಇನ್ನಷ್ಟು ಈ ದೇಶದ ಜನರನ್ನ ತಲುಪುವಂತದ್ದಾಗ್ಲಿ, ಜೊತೆಗೆ ಇನ್ನಷ್ಟು ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಿಜೆಪಿ ಮಂಡಲದ ಅಧ್ಯಕ್ಷರು, ಸ್ನೇಹಿತರು ಆಗಿರುವಂತ ದಿನೇಶ್ ರವರೇ, ನಮ್ಮೆಲ್ಲ ಪ್ರಮುಖ ಪದಾಧಿಕಾರಿ ಬಂಧುಗಳೇ, ತಾಯಂದ್ರೆ, ಮಾಧ್ಯಮದ ಮಿತ್ರರೇ, ಇವತ್ತು ದೇಶದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗುವಂತ ದಿನ. 4399 ದಿನಗಳು ಜನರಿಂದ ಆಯ್ಕೆಯಾದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಕಳೆದಿದ್ದಾರೆ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ನಮ್ಮ ಸರ್ಕಾರ, ನಮ್ಮ ಪ್ರಧಾನಿಗಳು ಇವತ್ತಿಗೆ ಭಾಜನರಾಗಿದ್ದಾರೆ. ಜವಾಹರ್ಲಾಲ್ ನೆಹರೂರವರು 17 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಕೂಡ 47ರಿಂದ 52ರವರೆಗೆ ಚುನಾವಣೆ ನಡೆಯದ ರಾಷ್ಟ್ರೀಯ ಸರ್ಕಾರವೊಂದರ ಪ್ರಧಾನಿಯಾಗಿದ್ರು ಅನ್ನುವ ಕಾರಣಕ್ಕೆ ದ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ಇವತ್ತಿಗೆ ನರೇಂದ್ರ ಮೋದಿಯವರು ಭಾರತದ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದ್ದಾರೆ. ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣದ 12 ವರ್ಷಗಳನ್ನ ಏನೇನ್ ನಡೀತು ಅನ್ನುವಂಥದ್ದನ್ನ ಮಂಡಲದ ಅಧ್ಯಕ್ಷರು ಬಹಳ ಸವಿವರವಾಗಿ ಹೇಳಿದ್ದಾರೆ. ದೇಶದ ಗಡಿ ಮತ್ತು ಸುರಕ್ಷತೆಯ ವಿಷಯ ಆದ್ಯತೆಯ ವಿಷಯವನ್ನಾಗಿ, ಪ್ರಯಾರಿಟಿಯ ವಿಷಯವನ್ನಾಗಿ ತಂದು ಇವತ್ತು ಇಡೀ ದೇಶದ 140 ಕೋಟಿ ಜನ ಸುರಕ್ಷೆಯ ಭಾವದಲ್ಲಿ ಬದುಕ್ತಕ್ಕಂಥ ವಾತಾವರಣ. ಮತ್ತೊಂದು ಕಡೆಯಲ್ಲಿ ಬಡವರ ಕಲ್ಯಾಣದ ಕಾರ್ಯಕ್ರಮಗಳು, ಸುಮಾರು 400 ಯೋಜನೆಗಳನ್ನ ಈ ದೇಶದಲ್ಲಿ ಅನುಷ್ಠಾನಕ್ಕೆ ತರುವುದರ ಮೂಲಕ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ 12 ವರ್ಷಗಳ ಆಡಳಿತದಲ್ಲಿ 25 ಕೋಟಿ ಜನ ಈ ದೇಶದಲ್ಲಿ ಬಹುಆಯಾಮದ ಬಡತನದಿಂದ ಮೇಲಕ್ಕೆ ಬರುವಂತ ಕೆಲಸ ಆಗಿದೆ. ನಮ್ಮ ಗಡಿಗಳು ಸುರಕ್ಷಿತವಾಗಿದ್ದಾವೆ. ರಕ್ಷಣೆಯ ಬಜೆಟ್ 2 ಲಕ್ಷ ಕೋಟಿಯಿಂದ ಇವತ್ತು 8.5 ಲಕ್ಷ ಕೋಟಿಗಳ ಬಜೆಟ್ ಅನ್ನ ನಾವು ಹೊಂದಿದ್ದೇವೆ. ರಕ್ಷಣೆಯ ಸಾಮಗ್ರಿಗಳಿಗಾಗಿ ವಿದೇಶದ ಮುಂದೆ ಮಂಡಿಯೂರಿ ನಿಲ್ತಾ ಇದ್ದ ದೇಶ ಇವತ್ತು ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ದಿನೇ ದಿನೇ ಅತ್ಯಂತ ದೊಡ್ಡ ಪ್ರಗತಿಯನ್ನು ಸಾಧಿಸುವಂತಹ ಹಂತಕ್ಕೆ ಬಂದಿದೆ. ಜಗತ್ತು ನರೇಂದ್ರ ಮೋದಿಯವರ ನೇತೃತ್ವದ ಕಾರಣಕ್ಕಾಗಿ ಭಾರತವನ್ನು ಗೌರವಿಸ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿರುವ ನಾವೆಲ್ಲ ನರೇಂದ್ರ ಮೋದಿಯವರಿಗೆ ಆಯಸ್ಸನ್ನ, ಆರೋಗ್ಯವನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಇವತ್ತು ಒಂದು ಐತಿಹಾಸಿಕ ಸನ್ನಿವೇಶದಲ್ಲಿ ನಾವು ಈ ರಾಜ್ಯದ, ಈ ದೇಶದ ಎಲ್ಲ ಮಠ ಮಂದಿರಗಳು, ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೇವೆ. ನರೇಂದ್ರ ಮೋದಿ ಅವರಿಗೆ ಈ ದೇಶದ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ, ಇನ್ನಷ್ಟು ಶಕ್ತಿಯನ್ನ ಭಗವಂತ ಕರುಣಿಸ್ಲಿ, ಆಯಸ್ಸನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ. 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಅನ್ನುವಂತ ಕನಸಿನ ಜೊತೆ ದಿನದ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರ ಜೊತೆ ಮಾನಸಿಕವಾಗಿ, ನೈತಿಕವಾಗಿ ನಾವೆಲ್ಲ ಇದ್ದೇವೆ ಅನ್ನುವಂತ ಸಂದೇಶವನ್ನ ದೇಶದ ಜನರ ಪರವಾಗಿ ಕೊಡಬೇಕು ಅನ್ನುವಂತಹ ನಮ್ಮ ರಾಷ್ಟ್ರೀಯ ನಾಯಕರ ಸೂಚನೆಯ ಮೇರೆಗೆ ನಾವು ಇವತ್ತು ಸೇರಿ ಭಗವಂತನಲ್ಲಿ ಅನುಗ್ರಹಕ್ಕಾಗಿ ಸೇರಿದ್ದೇವೆ. ಭಗವಂತ ಒಳ್ಳೇದ್ ಮಾಡ್ಲಿ, ದೇಶ ಸೇವೆಯನ್ನ ಮಾಡುವಂತಹ ಶಕ್ತಿಯನ್ನ ಇನ್ನಷ್ಟು ಕೊಡ್ಲಿ. ತನ್ಮೂಲಕ ಅವರ ಕನಸಿನ ವಿಕಸಿತ ಭಾರತ 2047ಕ್ಕೆ ನಿರ್ಮಾಣ ಆಗೋದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರರಾಗಿ, ನಾವೆಲ್ಲರೂ ಪಾಲುದಾರರಾಗಿ, ನಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ಭಗವಂತ ನಮ್ಮೆಲ್ಲರಿಗೆ ಕರುಣಿಸ್ಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಮಾಡಿರುವಂತ ಸಾಧನೆಗಳನ್ನ ಹೇಳ್ತಾ ಅವರಿಗೆ ಇನ್ನೂ ದೀರ್ಘಾಯುಷ್ಯ ಕೊಡ್ಲಿ, ಇನ್ನೂ ಆಡಳಿತ ಮಾಡುವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ
ನಾವು ಕೊಪ್ಪದ ವೀರಭದ್ರ ದೇವಸ್ಥಾನದ ವೀರಭದ್ರನಲ್ಲಿ ಒಂದು ಪೂಜೆ ಮಾಡುವ ಮುಖಾಂತರ ನಾವೆಲ್ಲ BJPಯ ಕಾರ್ಯಕರ್ತರು, ಅಧ್ಯಕ್ಷರು, ಹಾಗೆಯೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸಿದ್ದು. ಈ ಒಂದು ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ श्री नरेंद्र मोदी की बोलो, भारत माता की, भारतीय जनता पार्टी की।